ಹಾಯ್ ಆಲ್, ಈ ವಿಡಿಯೋದಲ್ಲಿ RL IV ಫ್ಲೂಯಿಡ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. RL ಅಂದರೆ ರಿಂಗರ್ಸ್ ಲ್ಯಾಕ್ಟೇಟ್ ಸೊಲ್ಯೂಷನ್. ಈ RL ಸಲೈನ್ನ ಏಕೆ ಯೂಸ್ ಮಾಡ್ತಾರಂದರೆ ಡಿಹೈಡ್ರೇಷನ್ ಅಂದರೆ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಂಥ ಸಮಯದಲ್ಲಿ ಈ ಸಲೈನ್ನ ಬಳಸುತ್ತಾರೆ. ವಾಮಿಟಿಂಗ್, ಡಯೇರಿಯಾ ಅಂದರೆ ವಾಂತಿ ಮತ್ತು ಬೇದಿ ಹತ್ತಿದಂಥ ಸಮಯದಲ್ಲಿ ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತದೆ. ಅಂತಹ ಸಮಯದಲ್ಲಿ ಈ ಸಲೈನ್ನ ಬಳಸುತ್ತಾರೆ. ಹಾಗೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗಿದ್ರೆ ಡ್ಯೂರಿಂಗ್ ದ ಸರ್ಜರಿ ಅಂದರೆ ಸರ್ಜರಿ ಸಮಯದಲ್ಲಿ ನಿಮ್ಮ ಬ್ಲಡ್ ಲಾಸ್ ಆಗಿರುತ್ತದೆ. ಅಂತಹ ಸಮಯದಲ್ಲಿ ಈ ಸಲೈನ್ನ ಬಳಸುತ್ತಾರೆ. ಹಾಗೆ ಬರ್ನಿಂಗ್ ಕಂಡೀಷನ್ ಅಂದರೆ ಸುಟ್ಟಿರುವಂಥ ವ್ಯಕ್ತಿಗಳಿಗೆ ಈ ಸಲೈನ್ನ ಬಳಸುತ್ತಾರೆ. ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಹೈಪೋಟೆನ್ಷನ್ ಅಂದರೆ ಲೋ ಬ್ಲಡ್ ಪ್ರೆಷರ್ ಆಗಿರುವಂಥವರಿಗೆ, ಡಯಾಬಿಟಿಕ್ ಪೇಷಂಟ್ಸ್ ಮತ್ತು ಎಲೆಕ್ಟ್ರಿಕ್ ಶಾಕ್ ಹೊಡೆದಿರುವಂಥವರಿಗೆ, ಹಾಗೆ ಅಸಿಡೋಸಿಸ್ಗೂ ಕೂಡ ಈ ಸಲೈನ್ನ ಬಳಸುತ್ತಾರೆ. ಈ ರಿಂಗರ್ಸ್ ಲ್ಯಾಕ್ಟೇಟ್ ಸೊಲ್ಯೂಷನ್ನಲ್ಲಿ 250 ml, 500 ml ಮತ್ತು 1000 ml ಸಿಗುತ್ತದೆ. ಡೋಸ್ನ ಡಾಕ್ಟರ್ಸ್ ನಿಮ್ಮ ಕಂಡೀಷನ್ ನೋಡಿಕೊಂಡು ಅಡ್ವೈಸ್ ಮಾಡುತ್ತಾರೆ. ಒಬ್ಬ ವ್ಯಕ್ತಿಗೆ 24 ಗಂಟೆಗಳಲ್ಲಿ 2000 ರಿಂದ 3000 ml ಮಾತ್ರ RL ಅಂದರೆ ಲ್ಯಾಕ್ಟೇಟ್ ಸೊಲ್ಯೂಷನ್ನ ನೀಡಬೇಕು. ಅತಿ ಹೆಚ್ಚಿನ ಡೋಸ್ ಕೊಡಬಾರದು. ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ RL ಸೊಲ್ಯೂಷನ್ನ ಯೂಸ್ ಮಾಡಿ. ಈ RL ಸಲೈನ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಲ್ಯಾಕ್ಟಿಕ್ ಆಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್ ಹೊಂದಿದೆ. ಇದು ನಿಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ತಡೆಗಟ್ಟುತ್ತದೆ ಮತ್ತು ಫ್ಲೂಯಿಡ್ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡುತ್ತದೆ. RL ಸಲೈನ್ ಸೈಡ್ ಎಫೆಕ್ಟ್ಸ್: ವಾಮಿಟಿಂಗ್, ನಾಸಿಯಾ, ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಇದು ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಸೇಫ್ಟಿ ಅಡ್ವೈಸ್: ಹೈ ಬ್ಲಡ್ ಪ್ರೆಷರ್ ಇರುವಂಥವರು, ಪುಲ್ಮನರಿ ಎಡೆಮಾ, CRF ಅಂದರೆ ಕ್ರೋನಿಕ್ ರೆನಲ್ ಫೇಲ್ಯೂರ್, ಹಾಗೆ ಲ್ಯಾಕ್ಟೇಟ್ ಇಂಟಾಲರೆನ್ಸ್ ಇರುವಂಥವರು ಈ ಸಲೈನ್ನ ಬಳಸಬಾರದು. ಪ್ರೆಗ್ನೆನ್ಸಿ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಈ ಸಲೈನ್ನ ಬಳಸಬಾರದು. ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.